ದೇವರ ನಾಡಿನಲ್ಲಿ ಸಂಭವಿಸಿರುವಂತಹ ನೈಸರ್ಗಿಕ ವಿಕೋಪದಿಂದಾಗಿ ಸಾಕಷ್ಟು ಜನರು ಸಂಕಷ್ಟದಲ್ಲಿದ್ದಾರೆ. ಅನೇಕ ಜನರು ಸಾವನ್ನಪ್ತಾ ಇದ್ದಾರೆ. ಸಾವು ನೋವಿನ ಸಂಖ್ಯೆ ಏರಿಕೆಯಾಗ್ತಾನೆ ಇದೆ. ಈಗ ಸಾವಿನ ಸಂಖ್ಯೆ 184ಕ್ಕೆ ಏರಿಕೆ ಆಗಿದೆ. ಕೇರಳದ ವಯನಾಡಿನಲ್ಲಿ ಹೆಚ್ಚಾಗ್ತಾನೆ ಇದೆ ಸಾವಿನ ಸಂಖ್ಯೆ. ಇದುವರೆಗೂ 90 ಶವಗಳು ಮಾತ್ರ ಗುರುತು ಪತ್ತೆ ಆಗಿರುವಂಥದ್ದು. ಉಳಿದ ಡೆಡ್ ಬಾಡಿಗಳ ಗುರುತೇ ಸಿಗ್ತಾ ಇಲ್ಲ. ಅಷ್ಟು ಭೀಕರವಾಗಿ ನೈಸರ್ಗಿಕ ವಿಕೋಪ ಸಂಭವಿಸಿರುವಂಥದ್ದು. ಕಾರ್ಯಾಚರಣೆಗೆ ಇಳಿದಷ್ಟು ಕೂಡ ಹೆಣಗಳ ರಾಶಿ ರಾಶಿ ಸಿಗ್ತಾನೆ ಇದೆ. ಕಾರ್ಯಾಚರಣೆ ಮಾಡುವಂತ ಸಂದರ್ಭದಲ್ಲಿ ಭೂಕುಸಿತದ ದುರಂತದಲ್ಲಿ ಈಗ ಸಾವಿನ ಸಂಖ್ಯೆ 184ಕ್ಕೆ ಏರಿಕೆ ಆಗಿದೆ. 150 ಇದ್ದು 184ಕ್ಕೆ ಏರಿಕೆ ಆಗಿದೆ. ಕೇರಳದ ವಯನಾಡಿನಲ್ಲಿ ಸಾವಿನ ಸಂಖ್ಯೆ ಏರಿಕೆ ಆಗ್ತಾನೆ ಇದೆ. ಕಾರ್ಯಾಚರಣೆ ಮಾಡುವಂಥ ಸಂದರ್ಭದಲ್ಲಿ ನೀರು ಕೆಸರು ಮಿಶ್ರಿತ ಜಾಗದಲ್ಲಿ ಹೆಣಗಳ ರಾಶಿ ರಾಶಿಗಳೇ ಸಿಗ್ತಾ ಇದ್ದಾವೆ. ವಯನಾಡಿನಲ್ಲಿ ಈಗ ನೈಸರ್ಗಿಕ ವಿಕೋಪ ಯಾವ ರೀತಿಯಾಗಿ ಯಾವ ಮಟ್ಟಕ್ಕಾಗಿದೆ ಅಂತ ಅಂದರೆ ಬಗೆದಷ್ಟು ಹೆಣಗಳು ಸಿಗ್ತಾ ಇದ್ದಾವೆ. ಕೆಸರಿನಲ್ಲಿ ಹೆಣಗಳ ರಾಶಿನೇ ಸಿಗ್ತಾ ಇರುವಂಥದ್ದು. ಭೀಕರವಾಗಿರುವಂಥ ಈ ಒಂದು ವಿಕೋಪದಿಂದಾಗಿ ಸಾಕಷ್ಟು ಜನರು ಸಾವಿಗೀಡಾಗಿದ್ದಾರೆ. ಸಾವು ನೋವಿನ ಸಂಖ್ಯೆ ಮತ್ತಷ್ಟು ಏರಿಕೆ ಆಗ್ತಾನೆ ಇದೆ. ಲಾರಿಗಳು ನಾಪತ್ತೆ ಆದವು, ಅದಾದ ಬಳಿಕ ಜನರು ನಾಪತ್ತೆ ಆದರು. ಅದೇ ರೀತಿಯಾಗಿ ಕಾರ್ಯಾಚರಣೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಸಾವು ಹೆಚ್ಚಾಗಿರುವಂಥದ್ರ ಬಗ್ಗೆ ಮಾಹಿತಿ ಗೊತ್ತಾಗ್ತಾನೆ ಇದೆ. ಅಂದರೆ ಹೆಣಗಳ ರಾಶಿ ರಾಶಿಯೇ ಸಿಗ್ತಾ ಇದೆ. ಕಲ್ಲು ಬಂಡೆಗಳು ಎಲ್ಲೆಂದೆಲ್ಲಿಂದ ಕೂಡ ಉರುಳು ಬರ್ತಾ ಇದ್ದಾವೆ. ಈ ರೀತಿಯ ಘಟನೆಯನ್ನು ನೋಡಿ ಪ್ರತಿಯೊಬ್ಬರಿಗೂ ಕೂಡ ಮನಕಲುಕ್ತಾ ಇದೆ. ಇನ್ನು ಕೇರಳದಲ್ಲಿ ಈ ವಯನಾಡಿನಲ್ಲಿ ಆಗಿರುವಂಥ ಘಟನೆಗೆ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರ ಜೊತೆಗೆ ಅಕ್ಕಪಕ್ಕದ ರಾಜ್ಯಗಳಿಂದ ಕೂಡ ಒಂದಷ್ಟು ನೆರವಿನ ಹಸ್ತ ಕೂಡ ಸಿಗ್ತಾ ಇದೆ. ವೈದ್ಯಾಧಿಕಾರಿಗಳು ಕೂಡ ಅಲ್ಲೇ ಬೀಡ್ಬಿಟ್ಟಿದ್ದಾರೆ. ಸೇನಾನಿಗಳು ಕೂಡ ಅಲ್ಲೇ ಇದ್ದಾರೆ. ಜೊತೆಗೆ NDRF, SDRF ಸಿಬ್ಬಂದಿ ಕೂಡ ಇನ್ನೂ ಕಾರ್ಯಾಚರಣೆಯನ್ನು ನಡೆಸ್ತಾನೆ ಇದ್ದಾರೆ. ಕಾರ್ಯಾಚರಣೆ ನಡೆಸಿದಷ್ಟು ಕೂಡ ಈ ಮೃತ ದೇಹಗಳು ಪತ್ತೆಯಾಗ್ತಾನೆ ಇದ್ದಾವೆ. ಅಂದರೆ ಇದ್ದಂಥ ಹಳ್ಳಿಗಳೇ ಕೊಚ್ಕೊಂಡು ಹೋಗಿದ್ದಾವೆ. ಅಲ್ಲಿ ಮನೆಗಳಿದ್ವು, ಶಾಲೆಗಳಿದ್ವು, ಅಥವಾ ಅಲ್ಲಿ ರೆಸ್ಟೋರೆಂಟ್ ಇತ್ತು ಅನ್ನುವಂಥ ಯಾವುದೇ ರೀತಿಯ ಕುರುಹುಗಳಲ್ಲಿಲ್ಲ. ಎಲ್ಲ ಕೂಡ ನಾಮಾವಶೇಷ ಆಗ್ಬಿಟ್ಟಿದೆ. ಹಾಗಾಗಿ ಕಾರ್ಯಾಚರಣೆ ಮಾಡುವಂಥ ಸಂದರ್ಭದಲ್ಲಿ ಹೆಣಗಳ ರಾಶಿನೇ ಸಿಗ್ತಾ ಇರುವಂಥದ್ದು. ಉಳಿದಂಥ ಮೃತದೇಹಗಳಿಗೋಸ್ಕರ ಈಗಾಗಲೇ NDRF, SDRF ಹಾಗೂ ಸೇನಾನಿಗಳು ಕೂಡ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಕಾಯ್ತಾ ಇದ್ದಾರೆ ಜನರು. ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಮೃತದೇಹ ಸಿಗುತ್ತಾ, ಅಟ್ಲೀಸ್ಟ್ ಮೃತದೇಹ ಆದರೂ ಸಿಗುತ್ತಾ ಅನ್ನುವಂಥ ಕಾರಣಕ್ಕೆ ಅಲ್ಲಿ ಎಲ್ಲರೂ ಕೂಡ ಚಿತ್ತವನ್ನು ನೆಟ್ಟು ಕಾಯ್ತಾ ಇದ್ದಾರೆ. ಈ ಒಂದು ಕಾರ್ಯಾಚರಣೆಯ ಸಂದರ್ಭದಲ್ಲಿ ನಮ್ಮ ಮನೆಯಿಂದ ಮಿಸ್ ಆಗಿರುವಂಥ ಆ ವ್ಯಕ್ತಿ ಮೃತದೇಹ ಆಗಿ ಆದರೂ ಸಿಗ್ತಾರೆ. ಕೊಚ್ಕೊಂಡು ಹೋದರೆ ಮುಗೀತು, ಸಿಗೋದೇ ಇಲ್ಲ. ಅಟ್ಲೀಸ್ಟ್ ಅಲ್ಲೇ ಮಣ್ಣಲ್ಲಿದ್ದರೆ ಸಿಗ್ತಾರೆ ಅನ್ನುವಂಥ ಒಂದಷ್ಟು ನಿರೀಕ್ಷೆಯಿಂದ ಕಾಯ್ತಾ ಇದ್ದಾರೆ. ಆ ಒಂದು ರಕ್ಷಣಾ ಕಾರ್ಯಾಚರಣೆ ಕೂಡ ಹಾಗೇ ಮುಂದುವರೆದಿದೆ. ರಕ್ಷಣೆಗೆ ಇನ್ನೂ ರಕ್ಷಣೆ ಮಾಡುವಂಥದ್ದಿಲ್ಲ. ಯಾಕೆಂದರೆ ಈಗಾಗಲೇ ಯಾರ್ಯಾರು ಸಿಕ್ಕಿದಾರೋ ಅವ್ರು ಬದುಕುಳಿದಿದ್ದಾರೋ ಅವರ ಅದೃಷ್ಟ ಅಷ್ಟೇ. ಆದರೆ ಇನ್ನೂ ಕೂಡ ಈಗ 24 ಗಂಟೆಗಳಿಂದ ನಡೀತಾ ಇರುವಂಥ ಈ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಯಾರು ಬದುಕಿದ್ದಾರೋ ಅವರ ಅದೃಷ್ಟ ಅಷ್ಟೇ. ಇನ್ನೂ ಕೆಲವರು ಸಿಗ್ತಾರೆ ಅಂದರೆ ಮೃತದೇಹವಾಗಿ ಮಾತ್ರ ಸಿಗುವಂಥದ್ದು. ಕೆಲವರ ಮೃತದೇಹ ಸಿಕ್ಕಿದ್ರೂ ಕೂಡ ಇಂಥವ್ರ ಮನೆಗೆ ಸೇರಿದವರು, ಇಂಥವ್ರದ್ದೇ ಇದು ಮೃತದೇಹ ಅನ್ನುವಂಥ ಗುರುತು ಕೂಡ ಸಿಗ್ತಾ ಇಲ್ಲ. ಅಷ್ಟು ಮಟ್ಟಕ್ಕೆ ಭೀಕರತೆಯಿಂದ ಗುಡ್ಡ ಕುಸಿತ ಆಗಿದೆ, ಪ್ರವಾಹ ಆಗಿದೆ, ಗ್ರಾಮಗಳು ಕೊಚ್ಕೊಂಡು ಹೋಗಿದ್ದಾವೆ. ಚೂರಲ್ಮಲ ಸೇರಿದಂತೆ ಅಟ್ಟಮಲ ಇರ್ಬೋದು, ಮಂಡಕೈ ಇರ್ಬೋದು, ನೂಲುಪೂಜ, ಮೆಪ್ಪಾಡಿ ಇವೆಲ್ಲ ಹಳ್ಳಿಗಳು ಕೂಡ ಅವಶೇಷ ಅಷ್ಟೇ. ಇಲ್ಲಿ ಹಳ್ಳಿಗಳಿತ್ತು, ಸ್ಕೂಲಿತ್ತು, ಮನೆಗಳಿದ್ವು ಅನ್ನೋದ್ರ ಬಗ್ಗೆ ಅಲ್ಲೊಂದು ಕುರುಹು ಅಷ್ಟೇ. ಆ ಮಟ್ಟಕ್ಕೆ ಕೊಚ್ಕೊಂಡು ಹೋಗಿರುವಂಥದ್ದು. ಈ ಒಂದು ಊಟಿಯಿಂದ ಕೊಯ್ಕೋಡು ಹೈವೇಯಲ್ಲಿ ಇರುವಂಥ ಮೆಪ್ಪಾಡಿ ಏನಿದೆ ಅಲ್ಲಿ ಭೂಕುಸಿತ, ಗುಡ್ಡ ಕುಸಿತ ಆಗಿ ಅಲ್ಲಿಂದ ಶುರುವಾದಂತಹ ಘಟನೆ ಸಾಲು ಸಾಲಾಗಿ ಭೀಕರತೆಯನ್ನು ಬಿಚ್ಚಿಡ್ತಾ ಇದೆ. ಈ ಮುಂಡಕಯಂ ಹಳ್ಳಿ ಏನಿದೆ 400 ಮನೆಗಳಲ್ಲಿದ್ವು. ಆ ಗ್ರಾಮದಲ್ಲಿ ಅಲ್ಲಿರುವಂಥ ಎಲ್ಲ ಮನೆಗಳು ಕೂಡ ಕೊಚ್ಕೊಂಡು ಹೋಗಿದ್ದಾವೆ. ಮನೆಯಲ್ಲಿದ್ದಂಥ ಜನರು ಕೂಡ ಕೊಚ್ಕೊಂಡು ಹೋಗಿದ್ದಾರೆ. ಒಂದು ರೀತಿಯಾಗಿ ಪ್ರತಿಕ್ರಿಯೆ ಕೊಡೋದಕ್ಕೆ ಯಾರಿಗೂ ಕೂಡ ಸಮಯ ಸಿಗಲಿಲ್ಲ. ನಾವು ನಮ್ಮನ್ನು ರಕ್ಷಿಸ್ಕೋಬೇಕು ಅಂತ ಕೂಡ ಅವ್ರಿಗೆ ಸಮಯ ಸಿಗಲಿಲ್ಲ. ಆ ಮಟ್ಟಕ್ಕೆ ಮಳೆ ಯಾವ ರೀತಿಯಾಗಿ ನದಿ ರಭಸವಾಗಿ ಹರಿತಾ ಇತ್ತೋ, ಈ ಚಲಿಯಾರ್ ನದಿ ಏನಿದೆ ಆ ನದಿಗೆ ಎಡಕ್ಕೆ ಬಲಕ್ಕೆ ಎರಡೂ ಕಡೆ ಇದ್ದಂಥ ಗುಡ್ಡಗಳು ಕೂಡ ಕುಸಿತ ಆಗಿರೋದ್ರಿಂದ ನದಿ ತನ್ನ ದಿಕ್ಕನ್ನೇ ಬದಲಾಯಿಸಿತು.
ಬದಲಾಯಿಸಿಕೊಂಡು ಮೆಪ್ಪಾಡಿ ಹಳ್ಳಿ ಮುಂಡಕೈ ಹಳ್ಳಿಯತ್ತ ತನ್ನ ದಿಕ್ಕನ್ನು ಹರಿಸ್ತು. ಅಲ್ಲಿಂದ ಶುರುವಾಗಿದ್ದು ನೋಡಿ ಈ ಪ್ರವಾಹ. ಅಲ್ಲಿಂದ ಕೂಡ ಜನರು ಸಂಕಷ್ಟದಲ್ಲಿ ಈಡಾಗಿರುವಂಥದ್ದು. ಅನೇಕರು ಕೊಚ್ಕೊಂಡು ಹೋಗಿದ್ದಾರೆ. ಅನೇಕರ ಮೃತದೇಹಗಳು ಈ ಮಣ್ಣು ಮಿಶ್ರಿತ ನೀರಿನಲ್ಲಿ ಸಿಕ್ಕಿರುವಂಥದ್ದು. ಅನೇಕರ ಮೃತದೇಹಗಳು ಇನ್ನೂ ಕೂಡ ಸಿಕ್ಕಿಲ್ಲ. ಹಾಗಾಗಿ ಕಾರ್ಯಾಚರಣೆ ಮುಂದುವರೆದಿದೆ.